ದಿನೇಶ್ ಗುಂಡೂರಾವ್ ಅವರು ಒಂದು ಅಣಿಮುತ್ತನ್ನು ಉದುರಿಸಿದ್ದಾರೆ. ಅವರು ತಿಂದ್ರು ತಿಂದೇ ಹೋದ್ರು ನಮಗೇನು ವ್ಯತ್ಯಾಸ ಆಗಲ್ಲ, ಸಸ್ಯಾಹಾರ ಮೇಲು ಮಾಂಸಾಹಾರ ಕೀಳು ಅಂತ ಹೇಳಕ್ ಹೋಗ್ತಿದ್ರ. ಎಲ್ಲದರಲ್ಲೂ ಜಾತಿ 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 ಅನ್ನೋದೇ ನಿಮ್ಮ ರಾಜಕಾರಣ ಆಗೋಯ್ತಲ್ರಿ. ಸಾವರ್ಕರ್ ಮಾಂಸ ತಿಂತಾ ಇದ್ರು, ಗೋಮಾಂಸ ತಿಂತಾ ಇದ್ರು ಅಂತ ಯಾವ ಪುಸ್ತಕದಲ್ಲಿ ಬರೆದಿದೆ ಅಂತ ಹೇಳಿ ಸ್ವಾಮಿ. ನಮಸ್ಕಾರ. ನಮ್ಮ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ತಮ್ಮ ಭಾಷಣದಲ್ಲಿ ಒಂದು ಅಣಿಮುತ್ತನ್ನು ಉದುರಿಸಿದ್ದಾರೆ. ಒಂದು ಸೆನ್ಸೇಷನಲ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನಪ್ಪ ಆ ಸೆನ್ಸೇಷನಲ್ ನ್ಯೂಸು ಅಂದರೆ, ವೀರ ಸಾವರ್ಕರ್ ಅವರು ಬ್ರಾಹ್ಮಣರಾಗಿದ್ದೂ ಕೂಡ ಮಾಂಸವನ್ನು ತಿಂತಾ ಇದ್ರು, ಅದರಲ್ಲೂ ಗೋಮಾಂಸವನ್ನು ತಿಂತಾ ಇದ್ರು ಅಂತ ಹೇಳಿದ್ದಾರೆ. ಅದನ್ನು ಬಹಿರಂಗವಾಗಿ ಸಮರ್ಥಿಸ್ತಾ ಇದ್ರು ಅಂತ ಕೂಡ ಹೇಳಿದ್ದಾರೆ. ಬೇಕಾದ್ರೆ ನೋಡಿ ನೀವೇ. ಅದು ಸಾವರ್ಕರ್ ಸಾವರ್ಕರ್ ಅವರು ಮಾಂಸ ತಿಂತಾ ಇದ್ರು, ಚಿತ್ಪಾವನ್ ಬ್ರಾಹ್ಮಣ, ಬಟ್ ಹಿ ವಾಸ್ ಅ ನಾನ್ ವೆಜ್ ಈಟರ್ ಅಂಡ್ ಹಿ ವಾಸ್ ನಾಟ್ ಅಗೇನ್ಸ್ಟ್ ಗೋ ಸ್ಲಾಟರ್. ಕೆಲವು ಜನ ಹೇಳ್ತಾರೆ ಅವರು ಬೀಫ್ ಕೂಡ ತಿಂತಾ ಇದ್ರು ಅಂತ, ಬಟ್ ಡೆಫಿನೆಟ್ಲಿ ಆಸ್ ಅ ಬ್ರಾಹ್ಮಣ್ ಹಿ ವಾಸ್ ಈಟಿಂಗ್ ಮೀಟ್ ಅಂಡ್ ಹಿ ವಾಸ್ ಓಪನ್ಲಿ ಪ್ರೊಪಗೇಟಿಂಗ್ ಈಟಿಂಗ್ ಮೀಟ್. ಓಕೆ ಫೈನ್ ಮಿಸ್ಟರ್ ದಿನೇಶ್ ಗುಂಡೂರಾವ್ ಅವರೇ, ನೀವು ಪಂಡಿತರು, ಜ್ಞಾನಿಗಳು, ಓದ್ಕೊಂಡಿರೋರು, ಇತಿಹಾಸವನ್ನು ಚೆನ್ನಾಗಿ ಬಲ್ಲವರು, ಹಾಗೆ ಇತಿಹಾಸ ಪುರುಷರ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಅಂಥವರು. ನಿಮ್ಮ ಪಾಂಡಿತ್ಯದ ಬಗ್ಗೆ ನಮ್ಮ ಯಾವ ತಕರಾರು ಇಲ್ಲ ಬಿಡಿ. ಬಟ್ ನನ್ನ ಒಂದು ಪ್ರಶ್ನೆ, ಸಾವರ್ಕರ್ ಅವರು ಮಾಂಸವನ್ನು ತಿಂತಾ ಇದ್ರು, ಗೋಮಾಂಸವನ್ನೇ ತಿಂತಾ ಇದ್ರು ಅಂತ ಯಾವ ಪುಸ್ತಕದಲ್ಲಿ ದಾಖಲಾಗಿದೆ ದಿನೇಶ್ ಗುಂಡೂರಾವ್ ಅವರೇ? ನಾನು ಅಜ್ಞಾನಿ, ನನಗೆ ಗೊತ್ತಾಗಲ್ಲ. ನೀವು ಜ್ಞಾನಿಗಳು, ನಿನ್ನೆ ಭಾಷಣದಲ್ಲೇ ಅದನ್ನು ಹೇಳ್ಬಿಡ್ಬೋದಾಗಿತ್ತಲ್ಲ. ಸಾವರ್ಕರ್ ಅವರು ಮಾಂಸ ತಿಂತಾ ಇದ್ರು ಅಂತ ಹೇಳಿದ್ರಿ. ಅವರು ತಿಂದರು ತಿಂದೇ ಹೋದ್ರು ನಮಗೇನು ವ್ಯತ್ಯಾಸ ಆಗಲ್ಲ. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಯಾಕಂದರೆ ಸಾವರ್ಕರ್ ಮೇಲಿನ ನಮ್ಮ ಭಕ್ತಿ ಭಾವ ಏನೂ ಬದಲಾಗಲ್ಲ, ಪೀರಿಯಡ್. ಬಟ್ ನಿಮ್ಮ ಮಾತಿನ ಉದ್ದೇಶನೇ ನನಗೆ ಅರ್ಥ ಆಗ್ತಿಲ್ಲ. ಸಸ್ಯಾಹಾರ ಮೇಲು ಮಾಂಸಾಹಾರ ಕೀಳು ಅಂತ ಹೇಳಕ್ಕೆ ಹೋಗ್ತಿದ್ರ. ಬ್ರಾಹ್ಮಣರು ಮಾಂಸಾಹಾರ ತಿಂದರು ಅಂತ ಬ್ರಾಹ್ಮಣರು ಶ್ರೇಷ್ಠರು, ಮಾಂಸಾಹಾರ ಕೀಳು ಅಂತನ ಅರ್ಥ ಅಲ್ಲ ರೀ. ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ದೀರಿ ಅಂತ? ಸಸ್ಯಾಹಾರ ತಿನ್ನೋರು ಸಸ್ಯಾಹಾರ ತಿನ್ಕೋತಾರೆ, ಮಾಂಸಾಹಾರ ತಿನ್ನೋರು ಮಾಂಸಾಹಾರ ತಿಂತಾರೆ. ಅದು ಅವರವರ ಆಯ್ಕೆ ಕಣ್ರಿ. ಇದರಲ್ಲಿ ಸಸ್ಯಾಹಾರ ತಿನ್ನೋರು ಮೇಲು, ಮಾಂಸಾಹಾರ ತಿನ್ನೋರು ಕೀಳು ಅಂತೇನಿಲ್ಲ. ಇದಕ್ಕೆ ಯಾಕ್ರಿ ಜಾತಿ ತಗೊಂಡ್ಬರ್ತೀರಾ ನೀವು? ಎಲ್ಲದರಲ್ಲೂ ಜಾತಿ 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 ಅನ್ನೋದೇ ನಿಮ್ಮ ರಾಜಕಾರಣ ಆಗೋಯ್ತಲ್ರಿ. ಅಲ್ರಿ, ನಿಮಗೊಂದು ವಿಷಯ ಗೊತ್ತಾ? ಮೇಲ್ಜಾತಿಯವ್ರು ಎಲ್ಲರೂ ಸಸ್ಯಾಹಾರಿಗಳು, ಕೀಳು ಜಾತಿಯವ್ರು ಎಲ್ಲರೂ ಮಾಂಸಾಹಾರಿಗಳು ಅಂತ ತಿಳ್ಕೊಂಡಿದ್ದೀರಾ? ಒಂದು ವಿಷಯ ಹೇಳ್ತೀನಿ ಕೇಳಿ. ಇಡೀ ವರ್ಲ್ಡಲ್ಲಿ ಒಂದು ವೀಗನ್ ಮೂಮೆಂಟ್ ಅಂತ ನಡೀತಾ ಇದೆ, ಗೊತ್ತಾ ನಿಮಗೆ? ಅಂದರೆ ಪ್ಯೂರ್ ವೆಜಿಟೇರಿಯನ್ ಆಹಾರ ಪದ್ಧತಿ ಆಂದೋಲನ. ಇದನ್ನು ಮಾಡ್ತಾ ಇರೋರು ಯಾರು ಅಲ್ರಿ, ಮೇಲ್ಜಾತಿ ಅಲ್ಲ, ಕೀಳು ಜಾತಿ ಅಲ್ಲ, ಫಾರಿನರ್ಸ್ ಮಾಡ್ತಿದ್ದಾರೆ. ಅದರಲ್ಲಿ ಜ್ಯೂಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಬೌದ್ಧರಿದ್ದಾರೆ, ಎಲ್ಲರೂ ಇದ್ದಾರೆ ಕಣ್ರಿ. ಮತ್ತೆ ಯಾಕೆ ನೀವು ಜಾತಿಗೂ ಮಾಂಸಕ್ಕೂ ತಳುಕು ಹಾಕ್ತಿದ್ದೀರಿ? ಅದರಲ್ಲೂ ವಿಶೇಷವಾಗಿ ಸಾವರ್ಕರ್ ವಿಷಯವನ್ನು ಯಾಕ್ರಿ ತರ್ತಿದ್ದೀರಾ? ಸಾವರ್ಕರ್ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಬೇರೆ ಏನೂ ಇಲ್ವಾ? ನಿಮಗೊಂದು ವಿಷಯ ಹೇಳ್ತೀನಿ ಕೇಳಿ. ಗಾಂಧೀಜಿಯವರು ಸಾವರ್ಕರ್ ಬಗ್ಗೆ ಏನು ಹೇಳಿದ್ರು ಗೊತ್ತಾ? ಎ ಫೇತ್ಫುಲ್ ಸನ್ ಆಫ್ ಭಾರತ್, ಕ್ಲೆವರ್, ಬ್ರೇವ್ ಅಂಡ್ ರೆವಲ್ಯೂಷನರಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಮಾತಾಡಬೇಕಲ್ವೇನ್ರಿ ನೀವು ಬ್ರಾಹ್ಮಣರು, ಮಾಂಸಾಹಾರ, ಸಾವರ್ಕರ್ ಎಲ್ಲವನ್ನ ಸೇರಿಸ್ಬಿಟ್ರಲ್ಲ. ಅದರಿಂದಾನೇ ನಿಮ್ಮ ಉದ್ದೇಶದ ಬಗ್ಗೆ ನಮಗೆ ಅನುಮಾನ ಬರ್ತಿದೆ. ನಾನು ಆಗಲೇ ನಿಮ್ಮನ್ನೊಂದು ಪ್ರಶ್ನೆ ಕೇಳಿದೆ. ಸಾವರ್ಕರ್ ಮಾಂಸ ತಿಂತಾ ಇದ್ರು, ಗೋಮಾಂಸ ತಿಂತಾ ಇದ್ರು ಅಂತ ಯಾವ ಪುಸ್ತಕದಲ್ಲಿ ಬರೆದಿದೆ ಅಂತ ಹೇಳಿ ಸ್ವಾಮಿ. ಅಥವಾ ನಿಮ್ಮ ತಾತ ಮುತ್ತಾತನ ಕಾಲದಲ್ಲಿ ಯಾರಾದರೂ ಅವ್ರನ್ನ ಮನೆಗೆ ಕರೆದು, ಸಾವರ್ಕರ್ ಅವ್ರನ್ನ ಮನೆಗೆ ಕರೆದು ಈ ರೀತಿಯ ಔತಣವನ್ನು ಕೊಟ್ಟಿದ್ರಾ? ಹೇಳಿ ಸ್ವಾಮಿ. ನಿನ್ನೆ ನಿಮ್ಮ ಭಾಷಣದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವ್ರ ಬಗ್ಗೆನೂ ಮಾತನಾಡಿದ್ದೀರಿ. ಅವರು ವೈನ್ ಕುಡಿದು ಹಂದಿ ಮಾಂಸವನ್ನು ತಿಂತಾ ಇದ್ರಂತೆ ಅಂತ ಹೇಳ್ತೀರಿ. ಸಾವರ್ಕರ್ ಅವರು ತಿಂತಿದ್ರು ಅಂತ ಹೇಳ್ತೀರಿ. ಜಿನ್ನಾ ಅವರ ವಿಷಯದಲ್ಲಿ ಯಾಕೆ ಸ್ವಾಮಿ ಸೇಫಾಗಿ ಆಟಾಡ್ತೀರಿ? ಇನ್ನೊಂದು ವಿಷಯ, ನೀವು ಜಿನ್ನಾ ಬಗ್ಗೆ ಮಾತಾಡ್ತಾ ಜಿನ್ನಾ ವಾಸ್ ಎ ಸೆಕ್ಯುಲರ್ ಅಂತ ಮಾತನಾಡ್ತೀರಿ, ಸಾವರ್ಕರ್ ವಾಸ್ ಅ ಫಂಡಮೆಂಟಲಿಸ್ಟಿಕ್ ಅಂತ ಹೇಳ್ತೀರಿ. ಅಲ್ಲ ಸ್ವಾಮಿ, ಜಿನ್ನಾ ಅವರು ಸ್ಥಾಪನೆ ಮಾಡಿರುವಂಥ ಪಾಕಿಸ್ತಾನ ಯಾವ ಸ್ಥಿತಿಯಲ್ಲಿದೆ ಅಂತ ನಮಗೆ ಗೊತ್ತಿಲ್ವಾ ಸ್ವಾಮಿ? ಮಹಾ ಸೆಕ್ಯುಲರ್ ದೇಶನ ಅದು. ಸಾವರ್ಕರ್ ಒಬ್ಬ ಹಿಂದೂ ಆಗಿದ್ದವರು.
ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದವರು. ಹಿಂದೂ ಧರ್ಮ ಅಂದರೆ ಸೆಕ್ಯುಲರ್ ಧರ್ಮ. ಹಾಗಾಗಿಯೇ ಭಾರತ ದೇಶ ಇವತ್ತಿಗೂ ಸೆಕ್ಯುಲರ್ ಆಗಿ ಉಳ್ಕೊಂಡಿರುವಂಥದ್ದು. ಅದೇ ನಿಮ್ಮ ಸೆಕ್ಯುಲರ್ ಜಿನ್ನ ಸ್ಥಾಪನೆ ಮಾಡಿರುವಂತಹ ಪಾಕಿಸ್ತಾನ ಮೂಲಭೂತವಾದಿ ದೇಶವಾಗಿದೆ. ಯಾಕ್ರಿ ಜನರನ್ನ ದಾರಿ ತಪ್ಸಕ್ಕೆ ಹೋಗ್ತೀರಿ? ಯಾಕೆ ಇಂಥ ಕಿತಾಪತಿ ಮಾತುಗಳನ್ನ ಆಡ್ತೀರಿ? ಜನ ಈಗ ನಿಮ್ಮನ್ನ ಉಗಿತಾ ಇದ್ದಾರೆ. ಮೊದಲು ಸ್ಟೇಟ್ ಬಿಜೆಪಿಯವರು ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ದಿನೇಶ್ ಗುಂಡೂರಾವ್ ಅವರೇ, ಬ್ರಾಹ್ಮಣ ಸಮಾಜದ ವೀರ ಸಾವರ್ಕರ್ ಅವರು ಗೋಮಾಂಸ ಸೇವಿಸ್ತಿದ್ರು ಅಂತ ನಿಮಗೆ ಬ್ರಾಹ್ಮಣ ಸಮಾಜದ ನಿಮ್ಮ ತಂದೆ ಗುಂಡೂರಾವ್ ಹೇಳಿದ್ರು ಅಥವಾ ಮುಸ್ಲಿಂ ಸಮಾಜದ ನಿಮ್ಮ ಪತ್ನಿ ತಬ್ಸುಮ್ ಹೇಳಿದ್ರು ಅಂತ. ನೆಕ್ಸ್ಟು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಫಡ್ನವೀಸ್ ಹೇಳಿರೋದು, ಅದನ್ನು ಕೇಳಿಸ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟಗಾರರ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳದೆ ಅವರನ್ನ ಪದೇ ಪದೇ ಅವಮಾನಿಸುತ್ತಿದ್ದಾರೆ. ಅವರಿಗೆ ಸಾವರ್ಕರ್ ಬಗ್ಗೆ ಏನೂ ತಿಳಿದಿಲ್ಲ. ಸಾವರ್ಕರ್ ಅವರ ದೃಷ್ಟಿಕೋನಗಳು ಭಾರತದ ಗ್ರಾಮೀಣ ಜೀವನದಲ್ಲಿ ಆಳವಾಗಿ ಬೇರೂರಿದೆ. ಇದೆಲ್ಲ ಯಾಕ್ರಿ ಬೇಕಿತ್ತು ಸ್ವಾಮಿ? ಏನಾದರೂ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡುವಂಥ ವಿಷಯಗಳನ್ನೇ ಹೇಳ್ರಿ. ನೀವು ಜ್ಞಾನಿಗಳಲ್ವಾ, ತಿಳಿದವರು, ಪಂಡಿತರು, ಪ್ರಕಾಂಡ ಪಂಡಿತರು, ಪ್ರಕಾಂಡ ಇತಿಹಾಸಕಾರರು, ಎಲ್ಲ ಇತಿಹಾಸಕಾರರ ಬಗ್ಗೆ ತಿಳ್ಕೊಂಡಿರೋರು, ಇತಿಹಾಸ ಪುರುಷರ ಬಗ್ಗೆ ತಿಳ್ಕೊಂಡಿರೋರು. ನಮಗೂ ಹೇಳ್ಕೊಡಿ ಸ್ವಾಮಿ. ಈ ಬ್ರಾಹ್ಮಣರು ಸಸ್ಯಾಹಾರ ಮಾಂಸಾಹಾರ ಇವನ್ನೆಲ್ಲ ಬಿಟ್ಟಾಕ್ರಿ. ನಮಗೆ ಈ ದೇಶಕ್ಕೆ ಸಾವರ್ಕರ್ ಬಗ್ಗೆ ಬಹಳ ಭಕ್ತಿ ಗೌರವ ಇದೆ. ಅವರ ಬಗ್ಗೆ ಇಲ್ಲ ಸಲ್ಲದ ಅಪಸವ್ಯದ ಮಾತುಗಳನ್ನಾಡಿ ನಮ್ಮ ನಂಬಿಕೆಗಳನ್ನು ಒಡೆದು ಹಾಕ್ಬಿಡ್ತೀವಿ ಅನ್ನೋ ಭ್ರಮೆಗೆ ಬೀಳಬೇಡಿ. ನಮಸ್ಕಾರ.